2014ರಿಂದ ಈ ಒಂದು ಪ್ರಾಜೆಕ್ಟನ್ನು ಶಾಪೂರ್ಜಿ ಪೂಲಂಜಿ ಅವರು ಬೆಂಗಳೂರಿನಲ್ಲಿ ಹೇಳಿದರು. ಇದೊಂದು ಬಹಳ ಅತ್ಯಂತ ಮಾದರಿ ವಾಸ್ತು ಸಂಕೀರ್ಣ ಆಗ್ತದೆ. ಇಲ್ಲಿ ಎಲ್ಲರಿಗೂ ಕೂಡ ಎಲ್ಲ ಅನುಕೂಲ ಇರತಕ್ಕಂಥ ಮನೆಗಳನ್ನು ಮಾಡಿ ಕೊಡ್ತೇವೆ ಅಂತೇಳಿ ಕೋಟಿಗಟ್ಟಲೆ ನಮಗೆಲ್ಲ ಚಾರ್ಜ್ ಮಾಡಿದ್ದಾರೆ. ಆದರೆ ಈಗ ಮೊದಲು ನಮಗೆ ತೋರಿಸಿದ್ರು 15 ಮೀಟರ್ ಇರ್ತಕ್ಕಂಥ ಒಂದು ದಾರಿ ಇರ್ತದೆ ನಿಮಗೆ ಒಳಗೆ ಹೋಗ್ಲಿಕ್ಕೆ ಹೊರಗೆ ಹೋಗ್ಲಿಕ್ಕೆ ಅಂತೇಳಿ. ಈಗ ಅವರು ಈ ಜಾಗದ ಆಸೆಗೋಸ್ಕರ ಆ ಒಂದು 15 ಅಡಿ ದಾರಿಯನ್ನು ಮುಚ್ಚಿ ನಮಗೆಲ್ಲ ಬರೀ 7.5 ಮೀಟರ್ ಇರ್ತಕ್ಕಂಥ ದಾರಿಯನ್ನು ಬಿಟ್ಟಿದ್ದಾರೆ. ಈಗ ನಮ್ಮ BBMP ಪ್ರಕಾರ ಅಥವಾ ಯಾವುದೇ ರೀತಿ ರಸ್ತೆಯ ಕಾಮಗಾರಿ ಎರಡೂ ಬದಿಯಿಂದ ಓಡಾಡ್ತಕ್ಕಂಥ ಒಂದು ವಾಹನಗಳು ಬರಬೇಕಂದ್ರೆ ಅದಕ್ಕೆ ಮಿನಿಮಮ್ 12 ಮೀಟರ್ ಜಾಗ ಬರಲೇಬೇಕು. ಆದರೆ ಇವರು ಬರೀ 7.5 ಮೀಟ್ರಲ್ಲಿ ಒಂದು ದಾರಿಯನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ನಾವು ಸಾಕಷ್ಟು ಮನವಿಯನ್ನು ಅವರು ಕಟ್ಟುವಾಗಲೇ ಹೇಳಿದ್ವಿ. ನಾವು ಹೋಗಿ ಅವ್ರ ಹತ್ರ ಮಾತಾಡಿದ್ವಿ. ಅವರು ನಮಗೆ ಬರೀ ಒಂದು ಸುಳ್ಳು ಆಶ್ವಾಸನೆಗಳನ್ನು ನೀಡಿದರು. ಏನಂತ ಹೇಳಿದ್ರು, ನಾವು ಮಾಡ್ತೇವೆ, ನಿಮಗೆ ಮಾಡಿ ಕೊಡ್ತೇವೆ ಅಂತೇಳಿ. ಆದರೆ ಕೊನೆಗೆ ಕಟ್ಟಿ ಅವರೆಲ್ಲ ಮಾರ್ಕಿಂಗ್ ಮಾಡಿ ಈ ಕಡೆ ದಾರಿಯನ್ನು ಮುಚ್ಚಿಬಿಟ್ಟು ಬರೀ 7.5 ಮೀಟ್ರಲ್ಲಿ ಪೆಡೆಸ್ಟ್ರಿಯನ್ ಅಂದರೆ ಜನಗಳು ಓಡಾಡಲಿಕ್ಕೆ ಪಾದಚಾರಿ ದಾರಿ ಮತ್ತು ಎರಡೂ ಕಡೆಯಿಂದ ವಾಹನಗಳ ದಾರಿ ಎರಡೂ ಸೇರಿ 7.5 ಮೀಟರ್ ದಾರಿಯಲ್ಲಿ ಮಾಡಬೇಕಂತೇಳಿ ಹಠವನ್ನು ಸಾಧಿಸಿದ್ರು. ನಾವು ಎಷ್ಟೇ ಕೂಡ ಪೀಸ್ಫುಲ್ ಆಗಿ ಹೋಗಿ ಮಾತಾಡಿದ್ರು ಕೂಡ ಅದನ್ನ ಅವರು ಗಣನೆಗೆ ತೆಗೆದುಕೊಳ್ಳದೆ ನಮಗೆ ಈ ರೀತಿಯ ಒಂದು ಮೋಸವನ್ನು ಮಾಡಿದರು. ಈಗ ಆಲ್ರೆಡಿ ಅವರು ಬುಲ್ಡೋಸರ್ಸ್ನ ತಂದ್ಬಿಟ್ಟು ಇಟಾಚಿಗಳನ್ನ ತಂದ್ಬಿಟ್ಟು ಇದ್ದ ದಾರಿಯನ್ನು ಹೊಡಿತಕ್ಕಂಥ ಒಂದು ಮಸಲತ್ತನ್ನು ಮಾಡಿದ್ದಾರೆ. ಅದು ನಮ್ಮೆಲ್ಲರಿಗೂ ಕೂಡ ಗೊತ್ತಾಗಿದೆ. ಮುಂದೆ ನಾವು ಈ ದಾರಿನಲ್ಲಿ ಓಡಾಡಿದ್ರೆ ನಮ್ಮ ವಾಹನಗಳು ಮತ್ತು ಪಾದಚಾರಿಗಳು ಅಪಘಾತಕ್ಕೆ ಈಡಾಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಆದ್ದರಿಂದ ನಮ್ಮೆಲ್ಲ ಬಂಧುಗಳು ಇಲ್ಲಿರ್ತಕ್ಕಂಥ ಎಲ್ಲ ರೆಸಿಡೆಂಟ್ಸು ಇವತ್ತು ವರ್ಕಿಂಗ್ ಡೇ ಆದರೂ ಸಹ ಎಲ್ಲರೂ ಕೂಡ ಬಂದು ಈ ಒಂದು ಪ್ರೊಟೆಸ್ಟನ್ನು ಮಾಡ್ತಾ ಇದ್ದೀವಿ. ಇದನ್ನು ನೀವೆಲ್ಲರೂ ಸಹ ಮಾಧ್ಯಮದಲ್ಲಿ ತಗೊಂಡು ಹೋಗಬೇಕು, ಜನಗಳಿಗೆ ತಲುಪಿಸ್ಬೇಕು. ಮರಳು ಸಿದ್ಧ ಅಂತ ಹೇಳಿ ಇಲ್ಲಿ ನಾನು ರೆಸಿಡೆಂಟ್. 1400 ಮನೆಗಳು ಆಲ್ರೆಡಿ ವಾಸ ಇದ್ದಾರೆ. ಟೋಟಲ್ ಪ್ರಾಜೆಕ್ಟ್ ಬಂದು 3000 ಮನೆ ಪ್ರಾಜೆಕ್ಟ್ ಇದು. ಇವರು 12 ಮೀಟರ್ನ BBMP ಪರ್ಮಿಷನ್ ತಗೊಂಡು ಬರೀ ಅವರು ಈಗ ಪರ್ಮಿಷನ್ ಪ್ರಕಾರ 8 ಮೀಟರ್ ಈಗ ಪರ್ಮಿಷನ್ ಇಲ್ದಲೇ ಇರೋದನ್ನ ರೋಡ್ ಹೊಸದಾಗಿ ಮಾಡಿದ್ದಾರೆ. ಮುಂಚೆ ಇದ್ದಿದ್ದ ರೋಡ್ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಒಂದು ಕಾರ್ ಹೋದ್ರೆ ಇನ್ನೊಂದು ಕಾರ್ ಬರೋಕ್ಕಾಗಲ್ಲ. ದೊಡ್ಡ ಶಾಲಾ ವಾಹನ ಯಾವ್ದಾದ್ರು ಬಂದ್ರೆ ಆ ಶಾಲಾ ವಾಹನ ಟರ್ನಿಂಗ್ ತಗೊಳಕ್ಕಾಗಲ್ಲ. ಅದೇ ರ್ಯಾಂಪ್ ಮೇಲೆ ಅವರು ಹೊಸ ಟವರ್ದು ಪಾರ್ಕಿಂಗ್ ಕೂಡ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲದಕ್ಕೂ ಶಾಪೂರ್ಜಿ ಪೂಲಂಜಿ ಪಾರ್ಕ್ ವೆಸ್ಟ್ ಅವ್ರಿಗೆ ನಾವು ಇಮೇಲ್ ಮುಖಾಂತರ ಬಹಳಷ್ಟು ಸಂಪರ್ಕ ಮಾಡಿದ್ರು ಅವ್ರು ಯಾರೂ ರೆಸ್ಪಾನ್ಸ್ ಮಾಡಲಿಲ್ಲ. ಈಗ ನಾವು ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಗೊತ್ತಾಗಿದ ತಕ್ಷಣ ನೆನ್ನೆ ಸಂಜೆ ಬನ್ನಿ ಮಾತಾಡೋಣ ಅಂತ ಹೇಳಿದ್ದಾರೆ. ಇದುವರೆಗೂ 10 ಸಲ ಮಾತಾಡಿದೀವಿ, ಬರ್ತಾರೆ, ಅವ್ರು ಏನು ಮಾತಾಡಲ್ಲ. ಮಾತಾಡಿದ್ರೆ ಆಯ್ತು ನೋಡ್ತೀವಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ತಳ್ಕೊಂಡು ಹೋಗ್ತಾರೆ. ಇದು ರೋಡಿನ ವ್ಯವಸ್ಥೆ ಫಸ್ಟ್ ಪ್ರಾಬ್ಲಮ್. ಎರಡನೇ ಪ್ರಾಬ್ಲಮ್ STP ಅಂತ ಮ್ಯಾಂಡೇಟರಿ ಮಾಡಲೇಬೇಕು, ಮಾಡಿದರೆ ಅದು ಕ್ವಾಲಿಟಿ ಇಲ್ಲ. ಸಂಪಲ್ಲಿ ಬೇಸ್ಮೆಂಟ್ ಅಲ್ಲಿ ಪಾರ್ಕಿಂಗ್ ಅಲ್ಲಿ ಕೆಳಗಡೆ ನೀರ್ ಸೋರುತ್ತೆ, ಗಾರ್ಡನಿಂಗ್ ಅಲ್ಲಿ. ಆಮೇಲೆ ಪಾಪ ನಮ್ಗೆ ತುಂಬಾ ಬೇಜಾರಾಗೋದೇನು ಅಂದ್ರೆ ಗಾರ್ಡನ್ ಕೆಲಸ ಮಾಡೋರು, ನಮ್ದು ಕಸ ತಗೊಂಡ್ ಹೋಗೋರ್ದು, ಸೆಕ್ಯೂರಿಟಿ ಗಾರ್ಡ್ಸ್ಗೆ ಮೂರ್ ತಿಂಗಳಾದ್ರೂ ಕರೆಕ್ಟ್ ಆಗಿ ಸಂಬಳ ಕೊಡಲ್ಲ. ಪಾಪ ನಮ್ಗೆ ಅಯ್ಯೋ ಅನ್ಸಿ ಎಷ್ಟೋ ಸಲ ಪಾರ್ಕಿಂಗ್ ಜಾಗದಲ್ಲಿ ಸೋರ್ತಾ ಇದೆಯಾ? ಮಳೆ ಬಂದ್ರೆ ಸೋರುತ್ತೆ, ನೀರ್ ನಿಲ್ಲುತ್ತೆ. ಲಿಫ್ಟ್ ಹೊಸ ಲಿಫ್ಟ್ಗಳು ಏನಿದೆ, ಲಿಫ್ಟ್ 3 ತಿಂಗಳು ನಿಂತಿತ್ತು. ಇದೆಲ್ಲದನ್ನು ನಾವೇ ಫೋರ್ಸ್ ಮಾಡಿ ಒಂದೊಂದೇ ಮಾಡಿಸ್ಕೊತಾ ಇದೀವಿ. ಇದೆಲ್ಲ ಎಕ್ಸಿಕ್ಯೂಟಿವ್ ಹೈ ಕ್ಲಾಸ್ ಅಪಾರ್ಟ್ಮೆಂಟ್ ಅಂತ ನಾವೇನ್ ಕರಿತೀವಿ. ಹೈ ಕ್ಲಾಸ್ ಅಪಾರ್ಟ್ಮೆಂಟ್ ನೋಡೋದಕ್ಕೆ ಒಳಗಡೆ ಸಮಸ್ಯೆಗಳು ನಮ್ಗೆ ಗೊತ್ತು. ಅವ್ರು ಏನಿದ್ರು ಬರೀ ದುಡ್ಡು ಮಾಡೋ ವಿಚಾರದಲ್ಲಿ ಅಷ್ಟೇ ಅವರು ಹಿಂದೆ ಮುಂದೆ ಇದಾರೆ ಅಷ್ಟೇ. ಬಿಟ್ರೆ ಹೊಸ ಟವರ್ ಅಂತ ಕಟ್ಟಿ ಅದಕ್ಕೇನ್ ಬೇಕೋ ಅದನ್ನ ಸೇಲ್ ಮಾಡಕ್ ಏನ್ ಬೇಕೋ ಅದನ್ನ ಮಾತ್ರ ಮಾಡ್ತಿದ್ದಾರೆ ಹೊರತು ಎಕ್ಸಿಸ್ಟಿಂಗ್ 1400 ಮನೆ ಸುಮಾರು 6000 ಜನಕ್ಕೆ ತುಂಬಾ ಅವ್ಯವಸ್ಥೆ ಮಾಡಿಟ್ಟಿದ್ದಾರೆ. ನಮ್ಗೆ ಹೇಳೇ ಇಲ್ಲ ಮೇಡಮ್. ಅವರಷ್ಟು ಈಗ ನಮ್ದು ಅಸೋಸಿಯೇಷನ್ ಇದೆ, ಅಪೆಕ್ಸ್ ಅಸೋಸಿಯೇಷನ್, ಟವರ್ ಅಸೋಸಿಯೇಷನ್ ಅಂತ ಅಸೋಸಿಯೇಷನ್ ಇದೆ. ಆ ಅಸೋಸಿಯೇಷನ್ಗೆ ಹೇಳ್ದಲೆ ಅಸೋಸಿಯೇಷನ್, ಯಾಕೆಂದ್ರೆ ವಾಸ ಇರೋರ್ದನ್ನ ಕೇಳಲೇಬೇಕು. ಹೊಸದ್ ಏನ್ ಮಾಡ್ತೀವಿ ಅಂದ್ರೂ ಅಸೋಸಿಯೇಷನ್ ಏನು ಕೇಳಿಲ್ಲ. ಅವರಷ್ಟು ಯೂನಿಲ್ಯಾಟ್ರಲ್ ಡಿಸಿಷನ್ ತಗೊಂಡು ಹೊಡೆದಿದ್ದಾರೆ. ಭಾಸ್ಕರ್ ಅಂತ ಸರ್. ಪ್ರತಿಯೊಂದು ಪ್ರಾಬ್ಲಮ್ ಏನೇ ಕೇಳಕ್ ಹೋದ್ರೆ ಯಾರು ಕನ್ನಡದವ್ರಿಲ್ಲ. ಇವರೆಲ್ಲ ಹಿಂದಿಯಲ್ಲಿ ಹೇಳ್ತಾರೆ. ಅವರು ಹಿಂದಿ ನಮಗೆ ಬರಲ್ಲ ಅಂತಂದ್ರೆ ಅವ್ರು ಕನ್ನಡದಲ್ಲೇ ಕೇಳಬೇಕು, ಇಲ್ಲಾಂದ್ರೆ ಮಾಲೂಮ್ ನೈಮ್ ಅಂತ ಹೇಳಿ ಎದ್ದೋಗ್ಬಿಡ್ತಾರೆ. ನಾವು ಕನ್ನಡದವ್ರು ಕನ್ನಡ ಮಾತಾಡೋದು ಬೆಲೆನೇ ಇಲ್ಲ ಇಲ್ಲಿ. ಏನ್ ಕೇಳಿದ್ರು ಇಲ್ಲ ನಾವು ಅವ್ರಿಗೆ ಕಳಿಸ್ತೀವಿ, ಮೇಲ್ ಮಾಡಿ ಅದು ಮಾಡಿ ಇದು ಮಾಡಿ, ರೆಸ್ಪಾನ್ಸೇ ಮಾಡೋದಿಲ್ಲ. ಪ್ರತಿಯೊಂದು ಸೆಕ್ಯೂರಿಟಿದು ಪ್ರಾಬ್ಲಮ್ ಇದೆ. ಈಗ ಮೊನ್ನೆ ರೋಡ್ ಮಾಡಿರೋದು ಪ್ರಾಬ್ಲಮ್ ಇದೆ, ನೀರಿನ ಪ್ರಾಬ್ಲಮ್ ಇದೆ. ಯಾವುದಕ್ಕೂ ಏನು ರೆಸ್ಪಾನ್ಸ್ ಮಾಡೋದಿಲ್ಲ. ನಾನು ಇಲ್ಲಿ ಬಂದು 3 ವರ್ಷ ಆಯ್ತು. ಸ್ಟಾರ್ಟಿಂಗ್ ಇಂದ ಇದೇ ಪ್ರಾಬ್ಲಮ್. ಆಫೀಸ್ಗಳಿಗೆ ಹೋದ್ರೆ ಏನೇ ತೊಂದರೆ ಇದ್ರು ಯಾವುದಕ್ಕೂ ಸಪೋರ್ಟ್ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ಯಾರು ಕನ್ನಡದಲ್ಲಿ ಮಾತಾಡೋರೇ ಇಲ್ಲ, ರೆಸ್ಪಾನ್ಸ್ ಮಾಡೋರೇ ಇಲ್ಲ. ಹೇಳಿದ್ರೆ ನಮಗೆ ಭಾಷೆ ಬರಲ್ಲ. ಮ್ಯಾನೇಜ್ಮೆಂಟ್ ಮಹೇಂದ್ರ ಅಂತ. ನಾನು ಅಶ್ವಿನ್ ಅಂತ. 2016 ನಾನು ಫ್ಲಾಟ್ ಬುಕ್ ಮಾಡಿದ್ದೆ ಮ್ಯಾಪಲ್ ಅಲ್ಲಿ.
ಇವರು 2020 ಡಿಸೆಂಬರಲ್ಲಿ ಕೊಡ್ತೀನಿ ಅಂತ ಹೇಳಿದರು. ಕೊಟ್ಟಿರೋದು 2023 ಕೊಟ್ಟಿದ್ದಾರೆ. ಅದರಲ್ಲೂ ಕಂಪನ್ಸೇಷನಲ್ಲಿ TDS ಬೇರೆ ಕಟ್ ಮಾಡಿದ್ದಾರೆ. TDS ಕಟ್ ಮಾಡಿ 1.5 ವರ್ಷ ಆಗಿದೆ, ಇನ್ನೂ ತನಕ ದುಡ್ಡು ಕಟ್ಟಿಲ್ಲ. ನಾವಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಬಿಟ್ಟಿದ್ದೀವಿ. ತುಂಬ ಜನಕ್ಕೆ 15-20 ಲಕ್ಷ ರೀಫಂಡ್ ಕೊಡಬೇಕು ಮುಂಚೆ ಪೇಮೆಂಟ್ ಮಾಡಿರೋರಿಗೆ. ನಮ್ಮದು ಫ್ಲ್ಯಾಟಿನ ರಿಜಿಸ್ಟ್ರೇಷನ್ ಮಾಡಿಸಿಲ್ಲ ಮೇಡಮ್, ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಮತ್ತು ಇವರು ಓಸಿ ತೊಗೊಂಡ್ಬಿಟ್ಟಿದ್ದಾರೆ BBMPಯಿಂದ. ಅಲ್ಲಿ ನೋಡಿದ್ರೆ ಫೈರ್ದು ಅದು ನಡೀತಾನೆ ಇಲ್ಲ, ಏನೋ ಹೆಚ್ಚು ಕಡಿಮೆ ಮಾತ್ರ ಇವ್ರು ಜವಾಬ್ದಾರಿ ತೊಗೊತಾ ಇಲ್ಲ. ಮಳೆ ಬಂದಿದ್ದಕ್ಕೆ ಕೆಳಗಡೆ ಎಲ್ಲ ನೂರಿ ಸೋರಿದೆ, ಗಾಡಿ ಎಲ್ಲ ಹಾಳಾಗಿದೆ, ನಂದು 2 ವೀಲರ್ ಡ್ಯಾಮೇಜ್ ಆಗಿದೆ. ಕೇಳಿದ್ರೆ ನಮ್ಮ ಜವಾಬ್ದಾರಿ ಇಲ್ಲ ಅಂತ ಮೇಡಮ್. ಬೆಳಗ್ಗೆ ಅವನು ಡೆಲಿವರಿ ಬಂದರೆ 10 ಗಂಟೆಗೆ ಬಂದರೆ 10 ನಿಮಿಷ ಆಚೆ ಹೋಗ್ತಾನೆ. ಇವರು ರಾತ್ರಿ 12 ಗಂಟೆಗೆ ಔಟ್ ಹೋಗಿರೋ ಅಂತ ಇದು ಇಲ್ಲಿ ಇನ್ಫಾರ್ಮೇಷನ್ ಕೊಡ್ತದೆ. ಏನಲ್ದ್ರೂ ಉತ್ತರ ಕೊಡಲ್ಲ, ಅವ್ರ ಕೇಳಿ ಇವ್ರ ಕೇಳಿ ಜವಾಬೇ ಕೊಡಲ್ಲ ಮೇಡಮ್. ಬರೀ ತುಂಬ ಆಟ ಆಡಿಸ್ತವ್ರೆ, ದುಡ್ಡು ಕೊಟ್ಟು ನಮಗೆ ಸತಾಯಿಸ್ತವ್ರೆ. ಒಂದು ನ್ಯಾಯ ಒಂದು ಪೈಸಾ ಮಾತಾಡೋಂಗಿಲ್ಲ. ಅವ್ರು ಕೇಳಿದೆ ಇವ್ರು ಕೇಳಿ ಒಂದು ಉತ್ತರ ಕೊಡಲ್ಲ ಮೇಡಮ್. ಏನು ನಮಗೆ ಮನೇಲಿ ಕೆಲ್ಸಕ್ಕೆ ಇಟ್ಕೊಂಡಿದ್ದಾರೆ ಹಂಗೆ ಮಾತಾಡ್ತಾರೆ ಮೇಡಮ್. ಅಲ್ಲಿ ಹೋದ್ರೆ ಒಬ್ಬನು ಕನ್ನಡ ಬರಲ್ಲ, ಇಲ್ಲಿ ನನ್ನ ಮಕ್ಳು ಕೆಲಸ ಮಾಡ್ತಾರೆ ಬೆಂಗಳೂರಿಗೆ ಬಂದು, ಕನ್ನಡ ಕಲ್ತಿರೋರಿಗೆ ಕೆಲಸ ಕೊಡಲ್ಲ. ಆಚೆಯಿಂದ ಕೊಟ್ಬಿಟ್ಟು ನಮಗೆ ಇಲ್ಲಿ ಏನೋ ಕೇಳಕ್ಕೆ ಹೋದ್ರೆ ನೀವು ಹಿಂದಿ ಮಾತಾಡಿ ಅಂತ ನಮ್ಗೆ ಹೇಳ್ತಾರೆ ಮೇಡಮ್. ನಾವಿಲ್ಲಿ ಹುಟ್ಟಿ ಬೆಳೆದಿರೋದು, ನಮಗೆ ನಾವೇನು ಅವ್ರ ಹತ್ರ ಏನೊಂದು ಭಿಕ್ಷೆ ಕೇಳ್ತಾ ಇಲ್ಲ. ನಮ್ಮ ಕಾಸ್ದು ಏನು ಕೊಟ್ಟಿದ್ದೀವಿ ಅದ್ರದ್ದು ಕೊಡಿ ಅಂದರೆ ಉತ್ತರ ಕೊಡಲ್ಲ ಮೇಡಮ್. ಅವ್ನಿಗೆ ಮಾತಾಡಿದ್ರೆ ಅವ್ನಿಗೆ ಕರೆಸ್ತಾನೆ, ಇವನಿಗೆ ಕರೆದ್ರೆ ಅವ್ನಿಗೆ ಮಾತಾಡ್ತಾನೆ ಮೇಡಮ್. ಈ ಥರ ತುಂಬ ಆಟ ಆಡಿಸ್ತವ್ರೆ, ಜನರಿಗೆ ತುಂಬ ತೊಂದರೆ ಕೊಟ್ಟವ್ರೆ. ತುಂಬ ಜನ ನಾವು ಲೋನಲ್ಲಿ ತೊಗೊಂಡಿದ್ದೀವಿ ಮನೆ, ಅದರಲ್ಲಿ ಇವ್ರು ನೋಡಿದ್ರೆ ಮನೆ ಕೊಟ್ಟಿಲ್ಲ, ಬ್ಯಾಂಕ್ ಅವ್ನು EMI ಕೇಳ್ತಾನೆ, ಕೊಟ್ಟಿಲ್ಲ ಅಂದರೆ ಮನೆ ಹರಾಜು ಮಾಡ್ತಾರೆ ಮೇಡಮ್. ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ ಮೇಡಮ್. ಏನೇ ಮಾತಾಡಿದ್ರು ಸ್ಟೇಷನ್, ನಮ್ಮ ಹೆಸರು ಅಶ್ವಿನ್ ಕುಮಾರ್ ಅಂತ ಮೇಡಮ್. ಸ್ಟೇಷನ್ ಕಂಪ್ಲೇಂಟ್ ಕೊಡಿ, ಏನಿದೆ ಸ್ಟೇಷನ್ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರೆ ಮೇಡಮ್. ಇನ್ನೊಂದು ಇಲ್ಲ, ಈಗಿರೋ ಪರಿಸ್ಥಿತಿ ಇವತ್ತಿನ ದಿವಸ ಇದೆ. ಬಟ್ ಇದು ಬಿಸಿಲುಗಾಲದಲ್ಲಿ ನೀರೇ ಇರೋದಿಲ್ಲ ಬಿಲ್ಡಿಂಗ್ನಲ್ಲಿ. ಡೈಲಿ ಒಂದು 4 ಅವರ್ 5 ಅವರ್ ನೀರು ಬಿಡ್ತಾರೆ, ಅದು ವಿತೌಟ್ ಇನ್ಫಾರ್ಮೇಷನ್ನು. ಲಾಸ್ಟ್ ಟೈಮ್ ಒಬ್ಬರು ಮ್ಯಾನೇಜ್ಮೆಂಟ್ ಇದ್ರು, ಅವ್ರು ಹೇಳ್ತಾರೆ ಇಲ್ಲ ಸರ್ ನಮಗೆ ದುಡ್ಡು ಕೊಡೋದೇ ಲಿಮಿಟೆಡ್ ದುಡ್ಡು, ಅದ್ರ ಪ್ರಕಾರ ನಾವು ಟ್ಯಾಂಕರ್ ತರಿಸ್ಬೇಕು. ಎಲ್ಲ ಅಪಾರ್ಟ್ಮೆಂಟಲ್ಲಿ ಟ್ಯಾಂಕರ್ನಲ್ಲಿ ನೀರು ತರಿಸ್ತಾರೆ. ಆಮೇಲೆ ಸೆಕೆಂಡ್ ಥಿಂಗ್ ಏನು ಬಂದರೆ ಇಲ್ಲಿ STP ವಾಟ್ರು, ಟಾಯ್ಲೆಟ್ ಫ್ಲಶ್ ಮಾಡಿದ್ರೆ ವಾಸನೆ ಒಳಗಡೆ ಟಾಯ್ಲೆಟಿಂದ ಆಚೆ ಬರೋಕ್ಕಾಗಲ್ಲ, ಫ್ಲಶ್ ಮಾಡಿದ್ರೆ ಫುಲ್ ಗಲೀಜ್ ನೀರೇ ಬರುತ್ತೆ ಇದು ಅದು. ಆಮೇಲೆ ಮಳೆ ಬಂದಾಗ ಫುಲ್ ಬೇಸ್ಮೆಂಟ್ ಎಲ್ಲ ನೀರು ತುಂಬ್ಕೊಂಡಿರುತ್ತೆ ಅದು. ಆಮೇಲೆ ಥರ್ಡ್ ಬಂದ್ಬಿಟ್ಟು ಈಗ ಏನು ಮಾಡಿದ್ದಾರೆ ವ್ಯವಸ್ಥೆ, ಗಾಡಿ ಹೊರಡೆ ಹೋಗೋಕ್ಕೆ ಬರೋಕ್ಕೆ, ಅದು ತುಂಬ ಚಿಕ್ಕ ರೋಡು. ಆಮೇಲೆ ಅದರಲ್ಲಿ ಇದು ಬಾಟಲ್ ನೆಕ್ ಜಾಸ್ತಿ ಇದೆ, ಹೆಡ್ ಆನ್ ಕೊಲ್ಯೂಷನ್ ಆಗೋ ತುಂಬ ಚಾನ್ಸಸ್ ಇದೆ. ಬೇಕಾದ್ರೆ ಪ್ರಾಕ್ಟಿಕಲ್ ಆಗಿ ನೀವೇ ಪ್ರೆಸ್ ಅವರು ನಿಮ್ಮ ಗಾಡಿನೇ ತೊಗೊಂಡು ಹೋಗ್ಬಿಟ್ಟು ಬನ್ನಿ, ನಿಮಗೆ ಅರ್ಥ ಆಯ್ತು. ನಾವು ಹೇಳೋದ್ರಿಂಗಿಂತ ಪ್ರಾಕ್ಟಿಕಲ್ ಆಗಿ ನೀವು ಒಂದ್ಸತಿ ನೋಡಿ, ನೀವು ಅಲ್ಲಿ ಆ ರ್ಯಾಂಪ್ ನೀವು ನೋಡಿ. ನಮ್ಮ ಹೆಸರು ಮನೀಶ್ ಅಂತ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.